ಕಾಂತಾರ ಸಿನಿಮಾ ಖ್ಯಾತಿಯ ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಕನ್ನಡದಲ್ಲಿ ಈಗ ಒಂದು ಹೊಸ ಅಲೆ ಅಂದರೆ ಒಂದು ಹೊಸ ವಿಭಿನ್ನ ರೀತಿಯಾದಂಥ ಒಂದು ಪ್ರಯತ್ನ ಅಂದರೆ ಲೈವ್ ಕಾನ್ಸರ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು, ಧನ್ಯವಾದಗಳು. ಸರ್, ಫಸ್ಟು ಈ ರೀತಿಯಾದಂಥ ಒಂದು ಕಾನ್ಸರ್ಟ್ ಸಾಕಷ್ಟು ಜನ ಹೇಳಿದರು ಅಂತ ಹೇಳಿದ್ರಿ. ಯಾವ್ಯಾವ ಸಂದರ್ಭದಲ್ಲಿ ಅಂದರೆ ನಿಮಗೆ ಈ ರೀತಿಯಾದಂತಹ ಇದು ಬಂದಿತ್ತು? ಸೊ ಇದಕ್ಕೆಲ್ಲ ಹೇಗೆ ಪ್ರಿಪೇರ್ ಮಾಡಿಕೊಂಡ್ರಿ? ನನಗೆ ಖಂಡಿತ ನಮ್ಮ ಕಿರಿಕ್ ಪಾರ್ಟಿ ಹಾಡು ಹಿಟ್ಟಾಗ್ಲಿಂದನೂ ಸುಮಾರು ಜನ ನನಗೆ ಕೇಳ್ತಾ ಇದ್ದಾರೆ, ಸ್ನೇಹಿತರು, ನಮ್ಮ ರಿಲೇಷನ್ ಸೈಡಿಂದ, ಗೊತ್ತಿರೋರು, ಪರಿಚಯದವ್ರ ಸೈಡಿಂದ ಎಲ್ಲರೂ ಕೇಳ್ತಿದ್ದಾರೆ. ಆವಾಗಿನ ಪಾಯಿಂಟ್ ಆಫ್ ಟೈಮಲ್ಲಿ ನಾನು ರೆಡಿ ಇರಲಿಲ್ಲ. ಯಾಕಂದರೆ ನನಗೆ ಒಂದು ಆಲ್ಬಮ್ ಇಟ್ಕೊಂಡು ನನಗೆ ಒಂದು ಕಾನ್ಸರ್ಟ್ ಮಾಡಬೇಕಿಂತ ನನಗೆ ಒಂದಿಷ್ಟು ಹಿಟ್ಸ್ ಇಡಬೇಕು. ನನ್ನ ಫೋಕಸ್ ಪೂರ್ತಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಒಳ್ಳೊಳ್ಳೆ ಹಾಡು ಮಾಡಬೇಕು ಅನ್ನೋದಿತ್ತು. ಬಟ್ ಈಗ ಆಲ್ರೆಡಿ ನಮಗೆ ಟೈಮ್ ಈಗೆಲ್ಲ ಕೂಡಿ ಬಂದಿದೆ. ಯಾಕಂದರೆ ಒಂದು ಕಾನ್ಸರ್ಟ್ ಮಾಡಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ಅದಕ್ಕೊಂದು ಒಳ್ಳೆ ಒಂದು ಪ್ರೊಡ್ಯೂಸರ್ ಬೇಕಾಗತ್ತೆ, ಸಿಂಗರ್ಸ್ ಎಲ್ಲರೂ ಒಂದು ಜಾಗಕ್ಕೆ ಒಂದು ಟೈಮಲ್ಲಿ ಸಿಗಬೇಕಾಗತ್ತೆ. ಸೊ ಇವಾಗ ನಮ್ಮ ACTC ಕಂಪ್ನಿಯವರು ಫಸ್ಟ್ ಟೈಮ್ ಈ ಶೋನ ಮಾಡ್ತಾಯಿದ್ದಾರೆ. ಅದು ಕನ್ನಡ ಮ್ಯೂಸಿಕ್ ಡೈರೆಕ್ಟರ್ ಈ ಮಟ್ಟದ ಒಂದು ಫಸ್ಟ್ ಎವರ್ ಕನ್ನಡ ಲೈವ್ ಕಾನ್ಸರ್ಟ್ ಅಂತಲೇ ಅವರು ಹೇಳ್ಬಿಟ್ಟು ಮಾಡ್ತಾಯಿದ್ದಾರೆ. ಈ ಒಂದು ಮಟ್ಟದಲ್ಲಿ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ ಇದೆ. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ಯಾಕಂದರೆ ಒಂದೊಂದು ಹಾಡುಗಳು ಕೂಡ ಬರೀ ನಮ್ಮ ಸಿನಿಮಾದ ಒಂದು ಸ್ಟ್ರಕ್ಚರ್ ಇಲ್ಲದೇ ನಾವು ಕಾನ್ಸರ್ಟಿಗೆ ಒಂದ್ಸಲ ನಾವು ಮಾಡಿದ್ದೀವಿ. ಆಲ್ಮೋಸ್ಟ್ 70% ಆಫ್ ದ ಸಾಂಗ್ಸ್ ಬಂದು ನಾವು ಕಾನ್ಸರ್ಟಿಗೆ ಬೇಕಾದಂಥ ಒಂದು ಸ್ಟ್ರಕ್ಚರಾಗೆ ರೀಸ್ಟ್ರಕ್ಚರ್ ಮಾಡಿ ಅದೊಂದು ಆ ಎನರ್ಜಿ ಜೊತೆಗೆ ಎಲ್ಲೂ ಬೋರ್ ಆಗದಿರಂಗೆ ಒಂದು ಸಾಂಗ್ಸ್ ಎಲ್ಲ ಮಾಡಿಕೊಂಡು ಇವಾಗ ರೆಡಿ ಇದ್ದೇವೆ. ಅಂದರೆ ಸಾಂಗು ಹೆಂಗೆ ಒರಿಜಿನಲ್ ಹೆಂಗಿರುತ್ತೆ ಹಂಗೇನಾ, ಅಥವಾ ಮತ್ತು ಅದಕ್ಕೆ ಏನಾದರೂ ಮ್ಯೂಸಿಕ್ ಎಲ್ಲನೂ ಇವಾಗ 10 ವರ್ಷದ ಮುಂಚೆ ಕಿರಿಕ್ ಪಾರ್ಟಿ ರಿಲೀಸ್ ಆಗಿತ್ತು. 6 ವರ್ಷದ ಮುಂಚೆ ಹ್ಯಾಂಡ್ಸ್ ಅಪ್ ಹಾಡು ರಿಲೀಸ್ ಆಗಿತ್ತು. 6 ವರ್ಷದ ಮುಂಚೆ ಹ್ಯಾಂಡ್ಸ್ ಅಪ್ ಸಾಂಗ್ ರಿಲೀಸ್ ಆಗಿತ್ತು. ಸೊ ಒಂದು ಟೈಮ್ಲಿ ಇವತ್ತಿನ ಕಿರಿಕ್ ಪಾರ್ಟಿ ಸಾಂಗ್ಸ್ ಇದ್ದರೆ ಹೆಂಗೆ, ಇವತ್ತಿನ ಉಳಿದವ್ರ ಕಂಡಂತೆ ಸಾಂಗ್ಸ್ ಇದ್ದರೆ ಹೆಂಗೆ, ಇವತ್ತಿನ ಮೊದಲನೇ ಕಾಂತಾರ ರಿಲೀಸ್ ಆಗಿ 4ನೇ ವರ್ಷ ನಡೀತಾಯಿದೆ ಈಗ. ಸೊ ಇವತ್ತಿಗೆ ನಾವು ಚೇಂಜಸ್ ಮಾಡಿ ಹಿಂಗೆಲ್ಲ ಮಾಡ್ಬೋದು ಅಂತ. ಸೊ ಆ ಥರ ನಾವು ಪ್ರತಿಯೊಂದು ಹಾಡನ್ನು ನಾವು ಹೊಸ ಅವತಾರದಲ್ಲಿ ಪ್ರೆಸೆಂಟ್ ಮಾಡ್ತಿದ್ದೀವಿ. ಯಾವ್ಯಾವ ಥರದ ಸಾಂಗ್ಸ್ ಅಂದರೆ ಈಗ ಮೆಡ್ಲಿ ಇಲ್ಲಿ ಹಾಡಿದ್ರೆ ಆ ಥರದ್ದು ಎಲ್ಲನೂ ಇರುತ್ತೆ ಸರ್? ಎಲ್ಲ ನೀವು ಬನ್ನಿ, ನೀವೆಲ್ಲರೂ ಬರಬೇಕು, ಬಂದು ನೋಡಿ, ನೀವು ಖಂಡಿತ ಯು ವಿಲ್ ಎಂಜಾಯ್. ಯಾಕಂದರೆ ನಾವು ಜಸ್ಟ್ ಹಾಡೋದು ಬೇರೆ, ನಾವು ಅದನ್ನು ಒಂದು ಐಡಿಯಾಲಜಿನ ಇಟ್ಕೊಂಡು ಅದಕ್ಕೆ ಪ್ರಿಪೇರ್ ಆಗಿ ಅದನ್ನು ಪರ್ಫಾರ್ಮ್ ಮಾಡೋದು ಬೇರೆ. ಸೊ ನಾನು ಎದುರು ನೋಡ್ತಾ ಇದ್ದೀನಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ಕೊಡೋದಕ್ಕೆ, ಒಳ್ಳೆ ಎಂಟರ್ಟೈನ್ಮೆಂಟ್ನ ಕೊಡೋದಕ್ಕೆ ಆಡಿಯನ್ಸ್ಗೆ. ನಿಮ್ಮ ಜೊತೆಗೆ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ ಅಂದ್ರಿ. ಜೊತೆಗೆ ಸಾಕಷ್ಟು ಅಂದರೆ ಒಂದು ಸಿನಿಮಾದಿಂದ ಒಂದು ಸಿನಿಮಾಗೆ ನಿಮ್ಮ ಹಾಡುಗಳು ತುಂಬ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ರೀಚ್ ಆದಂಥ ಹಾಡುಗಳಿದ್ದಾವೆ. ಹೌದು, ಖಂಡಿತ ಅದು ದೇವರ ಆಶೀರ್ವಾದ ಅಂತಲೇ ಹೇಳ್ಬೋದು. ಯಾಕಂದರೆ ಸರಿಯಾದ ಇವಾಗ ರಕ್ಕಮ್ಮ ಹಾಡಾಗಿರಲಿ, ಕಾಂತಾರದ ಹಾಡಾಗಿರಲಿ, ಪ್ರತಿಯೊಂದೂ ಸಹಿತ ಅದೇನು ಹೇಳ್ತೀವಲ್ಲ, ಎಲ್ಲ ಮಿಕ್ಸ್ಚರ್ ಆಫ್ ಎಲ್ಲನೂ. ಇವಾಗ ನಾವು ಒಳ್ಳೆ ಹಾಡು ಮಾಡಿ ಪ್ರಯೋಜನ ಇಲ್ಲ. ಅದಕ್ಕೆ ಒಳ್ಳೆ ವಿಜುವಲ್ಸ್ ಇರಬೇಕು, ಅದ್ರ ಒಳ್ಳೆ ಆ್ಯಕ್ಟರ್ಸ್ ಇರಬೇಕು, ಅದಕ್ಕೆ ಒಳ್ಳೆ ಕೊರಿಯೋಗ್ರಫಿ ಇರಬೇಕು, ಒಳ್ಳೆ ಎಡಿಟಿಂಗ್ ಇರಬೇಕು. ಇದೆಲ್ಲನೂ ಸೇರಿದ್ರೆ ಒಂದು ಅದ್ಭುತವಾದ ಹಾಡಾಗುತ್ತೆ. ಸೊ ಐ ಆಮ್ ಲಕ್ಕಿ ದಟ್ ನನಗೆ ಆ ಥರ ಒಂದು ಒಳ್ಳೆ ಟೀಮ್ಗಳು, ಎಲ್ಲ ನಿರ್ದೇಶಕರು, ನಿರ್ಮಾಪಕರು, ತಂತ್ರಜ್ಞರೆಲ್ಲ ನನಗೆ ಸಿಕ್ಕಿದ್ದಾರೆ. ಸೊ ಅದರದ್ದು ನನಗೆ ತುಂಬ ಸಂತೋಷ ಇದೆ. ಸರ್, ಯಾರ್ಯಾರು ಹಾಡ್ತಾ ಇದ್ದಾರೆ? ಈಗಾಗಲೇ ಹೇಳಿದ್ರಿ ಕಿಚ್ಚ ಸುದೀಪ್ ಅವರ ಪುತ್ರಿ ಕೂಡ ಇದರಲ್ಲಿ ಒಂದು ಹಾಡನ್ನ ಇದು ಮಾಡ್ತಾರೆ ಅಂತ. ಜೊತೆಗೆ ಸುದೀಪ್ ಸರ್ ಕೂಡ ಗೆಸ್ಟಾಗಿ ಬರ್ತಾ ಇದ್ದಾರೆ. ಅಂದರೆ ಇನ್ನೂ ಯಾರ್ಯಾರೆಲ್ಲ ಕಲಾವಿದರು ಬರ್ತಾ ಇದ್ದಾರೆ ಅಥವಾ ಸಪೋರ್ಟ್ ಮಾಡ್ತಾ ಇದ್ದಾರೆ? ಇಡೀ ಇಂಡಸ್ಟ್ರಿ ಸಪೋರ್ಟ್ ಮಾಡ್ತಿದೆ, ಎಲ್ಲರೂ ಬರ್ತಾ ಇದ್ದಾರೆ. ಸುದೀಪ್ ಸರ್, ನಾನು ಫಸ್ಟು ಹೋಗಿ ಹೇಳಿದ್ದು ಸುದೀಪ್ ಸರ್ ಹತ್ರ. ಸುದೀಪ್ ಸರ್ ಇಷ್ಟು ದಿವಸದಿಂದ ಹೇಳ್ತಾಯಿದ್ದೀನಿ, ರಕ್ಕಮ್ಮ ಹಾಡು ರಿಲೀಸ್ ಆದಾಗಿಂದ ನಾನು ಹೇಳ್ತಾಯಿದ್ದೀನಿ ನೀವು ಮಾಡಿ ಅಂತ. ಬಟ್ ಈಗ ಟೈಮ್ ಬಂದಿದೆ, ಅದಕ್ಕೆ ಕೂಡಿ ಬಂದಿದೆ. ಮತ್ತು ಸಾನ್ವಿ ಸುದೀಪ್ ಅವರು ಬಂದು ಹಾಡ್ತಾ ಇದ್ದಾರೆ, ವಿಜಯ್ ಪ್ರಕಾಶ್ ಅವರು ಹಾಡ್ತಾ ಇದ್ದಾರೆ, ನಕಾಶ್ ಅಜೀಜ್ ಅವರು ಬರ್ತಾಯಿದ್ದಾರೆ, ಸಂಚಿತ್ ಹೆಗಡೆ ಅವರು ಬಂದು ಹಾಡ್ತಾ ಇದ್ದಾರೆ. ಮತ್ತು ಆ ಥರ ಎಲ್ಲ ಸಿಂಗರ್ಸು ಬಂದು ಪರ್ಫಾರ್ಮ್ ಮಾಡ್ತಾಯಿದ್ದಾರೆ ಅವತ್ತಿನ ದಿವಸ. ಸರ್, ಒಳ್ಳೆಯದಾಗಲಿ ಸರ್. ಫಸ್ಟ್ ಟೈಮ್ ಮಾಡ್ತಾಯಿದ್ರಿ, ಸಕ್ಸಸ್ಫುಲ್ ಆಗಲಿ. ಥ್ಯಾಂಕ್ ಯು. ನೀವೆಲ್ಲರೂ ಬನ್ನಿ. ರಾಜ್ ನ್ಯೂಸ್ ಎಲ್ಲ ಕುಟುಂಬದವ್ರಿಗೂ ಆಹ್ವಾನ ನೀಡ್ತಾಯಿದ್ದೀನಿ. ದಯವಿಟ್ಟು ನೀವೆಲ್ಲರೂ ಬರಬೇಕು, ಶೋಗೆ ಬಂದು ಯಶಸ್ವಿಗೆ ಮಾಡಿಕೊಳ್ಬೇಕು. ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಕನ್ನಡ ಆಡಿಯನ್ಸಿಗೂ ನಾನು ಹೇಳೋದು ಇಷ್ಟೇ, ಒಂದು ಒಳ್ಳೆ ಅದ್ಭುತವಾದ ದೊಡ್ಡ ಮಟ್ಟದ ಒಂದು ಕಾನ್ಸರ್ಟ್ ಶೋ ಮಾಡ್ತಾಯಿದ್ದೀವಿ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡೋದಕ್ಕೆ ತಪ್ಪದೆ ನೀವೆಲ್ಲರೂ ಬಂದು ನಮ್ಮನ್ನು ಆ ಶೋನ ಯಶಸ್ವಿಗೊಳಿಸಬೇಕಾಗಿ ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್.
ಇದಿಷ್ಟು ಅಜನೀಶ್ ಲೋಕನಾಥ್ ಅವರ ಮಾತಾಗಿತ್ತು. ಏನಂದರೆ ಫಸ್ಟ್ ಟೈಮ್ ಕನ್ನಡದಲ್ಲಿ ಲೈವ್ ಕಾನ್ಸರ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಇದೇ 16ನೇ ತಾರೀಕು ಕೂಡ ನಡೀತಾ ಇರ್ತಕ್ಕಂಥದ್ದು. ಇದಿಷ್ಟು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಧನು ಎಲ್ಗಚ್, ರಾಜ್ ನ್ಯೂಸ್, ಬೆಂಗಳೂರು.